ನಮಸ್ಕಾರ, ನಾನು ಡಾಕ್ಟರ್ ರೂಪಶ್ರೀ, ಕನ್ಸಲ್ಟೆಂಟ್ ರೇಡಿಯಾಲಜಿಸ್ಟ್, ಎಬಿಸು ಡಯಾಗ್ನೋಸ್ಟಿಕ್ಸ್. ಇವತ್ತಿನ ನಮ್ಮ ಹೆಲ್ದಿ ಲಿಟಲ್ ಚಾಂಪ್ಸ್ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಇವತ್ತಿನ ಈ ಕಾರ್ಯಕ್ರಮದ ಪ್ರಾಯೋಜಕರು ಕುಬೇರನ್ ಸಿಲ್ಕ್ಸ್. ಒರಿಜಿನಲ್ ಕಾಂಜೀವರಂ, ಧರ್ಮಾವರಂ ಸಿಲ್ಕ್ ಸ್ಯಾರೀಸ್ ಅಷ್ಟೇ ಅಲ್ದಿರ ಮೈಸೂರು ಸಿಲ್ಕು ಮತ್ತು ಡಿಸೈನರ್ ಕಾಸ್ಟ್ಯೂಮ್ಸ್ ಫಾರ್ ಮೆನ್, ವಿಮೆನ್ ಆ್ಯಂಡ್ ಚಿಲ್ಡ್ರನ್ ಒಂದು ಒಳ್ಳೆ ರಿಯಾಯಿತಿ ದರದಲ್ಲಿ ಸಿಗುವಂಥ ಏಕೈಕ ಮಳಿಗೆ ಕುಬೇರನ್ ಸಿಲ್ಕ್ಸ್, ಚಿಕ್ಕಪೇಟೆ. ಕೇವಲ 3 ಇಂಗ್ರೀಡಿಯೆಂಟ್ಸ್ ಹಾಕಿ ಒಂದು ಒಳ್ಳೆ ನ್ಯೂಟ್ರಿಷಿಯಸ್ ಆಗಿರುವಂಥ ಹೆಲ್ದಿ ರೆಸಿಪಿ ರಾಗಿ ಹುರಿ ಇಟ್ಟು ಹೇಗೆ ಮಾಡೋದು ಅನ್ನೋದನ್ನು ನಿಮ್ಗೆಲ್ಲರಿಗೂ ಇವತ್ತು ತಿಳಿಸ್ಕೊಡ್ತಾ ಇದ್ದೀನಿ. ರಾಗಿ ಅಂತಿದಂಗೆ ನಿಮಗೆಲ್ಲ ಗೊತ್ತಿರೋ ಅಂಥದ್ದೇ ಅತ್ಯಂತ ಪೌಷ್ಟಿಕ ಆಹಾರ. ಯಾಕಪ್ಪ ಅಂತ ಅಂದರೆ ಇದು ನಮ್ಮ ಕಂಪ್ಲೀಟ್ ಹೆಲ್ತ್ ಮತ್ತು ಡೆವಲಪ್ಮೆಂಟ್ಗೆ, ಮಕ್ಕಳ ಕಂಪ್ಲೀಟ್ ಹೆಲ್ತ್ ಗ್ರೋತ್ ಮತ್ತು ಡೆವಲಪ್ಮೆಂಟ್ಗೆ ಅತ್ಯಂತ ಸಹಾಯಕಾರಿಯಾಗಿರುವಂಥ ಮಿಲೆಟ್ ಇದು. ಏನಪ್ಪ ಅಂತ ಅಂದರೆ ನಮಗೆ ಇದು ರಾಗಿಯಲ್ಲಿ ಕ್ಯಾಲ್ಶಿಯಮ್ಮು, ಐರನ್ನು, ಮಲ್ಟಿವಿಟಮಿನ್ನು, ಫಾಸ್ಫರಸ್ಸು, ಹೀಗೆ ಅನೇಕ ವಿಟಮಿನ್ಸ್, ಅನೇಕ ರೇರ್ ಆಗಿರುವಂಥ ವಿಟಮಿನ್ಸ್ ಇರೋದ್ರಿಂದ ಇದರ ನ್ಯೂಟ್ರಿಷನಲ್ ವ್ಯಾಲ್ಯೂ ಬಹಳಷ್ಟಿದೆ. ಮತ್ತು ಇದನ್ನು ನಾವು ಪ್ರತಿನಿತ್ಯ ಆಹಾರದಲ್ಲಿ ಸೇವನೆ ಮಾಡ್ತಾ ಹೋದರೆ ಅದರಿಂದ ಆಗುವಂಥ ಯಥೇಚ್ಛ ಬೆನಿಫಿಟ್ಸು ನಮ್ದಾಗ್ತಾ ಹೋಗುತ್ತೆ. ಆದ್ದರಿಂದ ನಿಮ್ಮ ಮಕ್ಕಳ ಆಹಾರದಲ್ಲಿ ನೀವು ಪ್ರತಿನಿತ್ಯ ಈ ರಾಗಿನ ಅಳವಡಿಸ್ಕೊತಾ ಬಂದರೆ ಅವರು ಸ್ಟ್ರಾಂಗರ್, ಹೆಲ್ದಿಯರ್ ಮತ್ತು ಶಾರ್ಪರ್ ಆಗೋದ್ರಲ್ಲಿ ಡೌಟೇ ಇಲ್ಲ ಅಂತ ಹೇಳ್ತಾ ಈ ರಾಗಿ ಹುರಿ ಹಿಟ್ಟನ್ನ ಹೇಗೆ ಮಾಡೋದು ಅನ್ನೋದನ್ನ ತೋರಿಸ್ಕೊಡ್ತೀನಿ ಬನ್ನಿ. ರಾಗಿ ಹುರಿ ಹಿಟ್ಟಿಗೆ ಬೇಕಾಗಿರುವಂತಹ ಸಾಮಗ್ರಿಗಳು: ರಾಗಿ, ಬೆಲ್ಲ, ಬಾಳೆಹಣ್ಣು. ಸಿಂಪಲ್ ಆಗಿ ರಾಗಿ ಹುರಿ ಹಿಟ್ಟು ಮಾಡೋದಕ್ಕೆ 2 ಕಪ್ ರಾಗಿ ಬೇಕಾಗತ್ತೆ. ಈ ರಾಗಿನ ನಾನು ರಾತ್ರಿನೇ ಚೆನ್ನಾಗಿ 2-3 ಸತಿ ತೊಳೆದು ಇದರಲ್ಲಿರುವಂಥ ಇಂಪ್ಯೂರಿಟೀಸ್ನೆಲ್ಲ ತೆಗೆದು ಚೆನ್ನಾಗಿ ನೆನೆಸಿಟ್ಟಿದ್ದೀನಿ. ಈಗ ಬೆಳಗ್ಗೆ ನಾವು ಆಲ್ಮೋಸ್ಟ್ 12 to 14 hours ನೆಂದಿರೋವಂಥ ಈ ರಾಗಿನ ನಾನು ಬಳಸ್ಕೊತಾ ಇದ್ದೀನಿ. ಹೇಗಪ್ಪ ಅಂತ ಅಂದರೆ, ಈ ರಾಗಿ ಹೀಗೆ ನೆಂದಿರೋ ಅಂಥ ರಾಗಿನ ಒಂದು ಕಾಟನ್ ಬಟ್ಟೆ ಮೇಲೆ ಚೆನ್ನಾಗಿ ಅದನ್ನು ಸ್ಪ್ರೆಡ್ ಮಾಡಿ ಅದನ್ನು ಒಣಗಿಸ್ಕೊಂಡಿದ್ದೀನಿ. ನೆರಳಲ್ಲೇ ಒಣಗಿಸಿರೋ ಅಂಥದ್ದು. ಮತ್ತು ಆ ಒಣಗಿಸಿರೋ ಅಂಥ ರಾಗಿನ ನಾನು ಒಂದು ಬೌಲಲ್ಲಿ ತಗೊಂಡು ಆ ರಾಗಿನ ಇವಾಗ ನಾನು ಫ್ರೈ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಲೈಟಾಗಿ ಫ್ರೈ ಮಾಡ್ಕೊಳ್ಳೋದ್ರಿಂದ ಇದು ಒಂದು ಒಳ್ಳೆ ಹದಕ್ಕೆ ಬರುತ್ತೆ, ಒಳ್ಳೆ ಸುವಾಸನೆ ಕೂಡ ಬರುತ್ತೆ, ಮತ್ತು ಇದು ಡೈಜೆಷನ್ನು, ಅಬ್ಸಾರ್ಪ್ಷನ್ ಕೂಡ ಚೆನ್ನಾಗಿ ಆಗುತ್ತೆ. ಇವತ್ತು ನಾನು ಮಾಡ್ತಾ ಇರೋ ರಾಗಿ ಹುರಿ ಹಿಟ್ಟು ಮಿಶ್ರಣಕ್ಕೆ 2 ಕಪ್ ರಾಗಿನ ನಾನು ತೊಗೊಂಡಿದ್ದೀನಿ. ಸುಮಾರು 15 ದಿನ ಪ್ರತಿದಿನ ನಾವು ರಾಗಿ ಹುರಿ ಹಿಟ್ಟು ಮಾಡಿದ್ರೆ ಸುಮಾರು 15 ದಿನ ಬರುತ್ತೆ ಈ ಕ್ವಾಂಟಿಟಿ. ಹೀಗೆ ಚೆನ್ನಾಗಿ ಹುರಿಯೋದ್ರಿಂದ ರಾಗಿ ಈ ಥರ ಬೆಳ್ಳಗೆ ಆಗ್ತಾ ಹೋಗುತ್ತೆ, ಒಂದು ಪಾಪ್ಕಾರ್ನ್ ಥರ ಉಬ್ಗೊಳುತ್ತೆ. ಈ ರೀತಿ ಫ್ರೈ ಆಗಿರೋವಂಥ ರಾಗಿನ ನಾನು ಒಂದು ಗ್ರೈಂಡರ್ನಲ್ಲಿ ಹಾಕ್ಕೊಂಡು ಒಳ್ಳೆ ಪೌಡರ್ ರೀತಿ ಗ್ರೈಂಡ್ ಮಾಡ್ಕೊತೀನಿ. ರಾಗಿನ ನಾನು ಮಿಕ್ಸಿ ಜಾರ್ಗೆ ಹಾಕೋತಾ ಇದ್ದೀನಿ. ಇನ್ನೂ ಒಳ್ಳೆ ಹದ ಬರಬೇಕಪ್ಪ, ರಾಗಿ ಇನ್ನೂ ಒಳ್ಳೆ ಹದ ಬರಬೇಕು ಅಂದರೆ ನಾವು ರಾತ್ರಿ ನೀರಿನಲ್ಲಿ ನೆನೆಸಿಟ್ಟಾಗ 2 ಸ್ಪೂನು ಮಜ್ಜಿಗೆನ ಹಾಕಿದ್ರೆ ಇನ್ನೂ ಒಳ್ಳೆ ವಾಸನೆ ಮತ್ತು ಚೆನ್ನಾಗಿ ಒಂದು ಒಳ್ಳೆ ಹದಕ್ಕೆ ಬರುತ್ತೆ. ಈಗ ಡ್ರೈ ಫ್ರೈ ಮಾಡಿರೋವಂಥ ರಾಗಿನ ನಾನು ಗ್ರೈಂಡರಲ್ಲಿ ಹಾಕ್ಕೊಂಡಿದ್ದೀನಿ. ಇದನ್ನು ಒಂದು ಒಳ್ಳೆ ಹದಕ್ಕೆ ಬರೋ ಥರ ಪೌಡರ್ ರೀತಿ ಮಿಶ್ರಣ ರೆಡಿ ಮಾಡ್ಕೋಬೇಕು. ಈ ರಾಗಿ ಹುರಿ ಹಿಟ್ಟಿನ ಮಿಶ್ರಣ ಈಗ ರೆಡಿ ಇದೆ. ಇದನ್ನು ಒಂದು ಕ್ಲೀನಾಗಿ ಡ್ರೈ ಆಗಿರೋವಂಥ ಒಂದು ಬೌಲ್ಗೆ ಶಿಫ್ಟ್ ಮಾಡ್ಕೊತಾ ಇದ್ದೀನಿ. ನೋಡಿ, ಒಂದು ಒಳ್ಳೆ ಪೌಡರ್ ಕನ್ಸಿಸ್ಟೆನ್ಸಿ ಆಗಿ ಬಂದಿದೆ. ನಾವು ರಾಗಿನ ರಾತ್ರಿ ಇಡೀ ನೆನೆಸಿಟ್ಟು ಬೆಳಗ್ಗೆ ನೀಟಾಗಿ ಫ್ರೈ ಮಾಡಿ ಅದರಲ್ಲಿರುವಂಥ ಮಾಯಿಶ್ಚರ್ ಕಂಟೆಂಟ್ ಎಲ್ಲ ಹೋದ್ಮೇಲೆ ನೀಟಾಗಿ ಇದು ಮಿಕ್ಸಿನಲ್ಲಿ ಹಾಕಿದ ತಕ್ಷಣ ಒಳ್ಳೆ ಪೌಡರ್ ಕನ್ಸಿಸ್ಟೆನ್ಸಿಗೆ ಬಂದಿದೆ. ಇದನ್ನು ನಾವು ಒಂದು ಏರ್ಟೈಟ್ ಕಂಟೈನರಲ್ಲಿ ಇಟ್ಬಿಟ್ಟು ನಾವು ಫ್ರಿಡ್ಜ್ನಲ್ಲಿ ಅಥವಾ ಹೊರಗಡೆ ಸುಮಾರು 1 ತಿಂಗಳಷ್ಟು ನಾವು ಇದನ್ನು ಸ್ಟೋರ್ ಮಾಡ್ಕೋಬೋದು. ಇದನ್ನು ಸ್ಟೋರ್ ಮಾಡಿಕೊಂಡು ಪ್ರತಿನಿತ್ಯ 1 to 2 ಸ್ಪೂನ್ಸ್ ಈ ಹುರಿ ಹಿಟ್ಟಿನ ಮಿಶ್ರಣನ ತಗೊಂಡು ಬೆಲ್ಲ ಮತ್ತು ಬಾಳೆಹಣ್ಣಿನ ಮಿಕ್ಸ್ ಮಾಡಿ ಒಂದು ಉಂಡೆ ರೀತಿ ಮಾಡಿ ಮಕ್ಕಳಿಗೆ ಸಂಜೆ ಸ್ನ್ಯಾಕ್ಸ್ ಬದಲು ಈ ಆರೋಗ್ಯಕರವಾದಂಥ ರಾಗಿ ಹುರಿ ಹಿಟ್ಟನ್ನ ತಿನ್ನಿಸ್ತಾ ಬಂದರೆ ರಾಗಿಯಲ್ಲಿ ಇರೋವಂಥ ಎಲ್ಲ ಹೆಲ್ತ್ ಬೆನಿಫಿಟ್ಸು ನಿಮ್ಮ ಮಕ್ಕಳಿಗೆ ಸಿಗ್ತಾ ಹೋಗುತ್ತೆ. ಬನ್ನಿ ಆ ಹುರಿ ಹಿಟ್ಟು ಮಿಶ್ರಣನ ಹೇಗೆ ಮಾಡ್ಬೋದು ಅಂತ ತೋರಿಸ್ಕೊಡ್ತೀನಿ. 1 ಸ್ಪೂನ್ ನಾನು ಆ್ಯಡ್ ಮಾಡ್ಕೊತಾ ಇದ್ದೀನಿ.
ಇಲ್ಲ ಜಾಸ್ತಿ ತಿಂತಾರೆ ಮಕ್ಕಳು ಅಂದರೆ 2 ಸ್ಪೂನ್ಸ್ ಆ್ಯಡ್ ಮಾಡ್ಕೋಬೋದು. ಇದಕ್ಕೆ ಚೆನ್ನಾಗಿ ಚಾಪ್ ಮಾಡಿ ಇಟ್ಟಿರುವಂಥ ಒಂದು ಏಲಕ್ಕಿ ಬಾಳೆಹಣ್ಣು ತೊಗೊಂಡಿದ್ದೀನಿ, ಆ ಮಿಶ್ರಣಕ್ಕೆ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಮತ್ತು ರುಚಿಗೆ ತಕ್ಕಷ್ಟು ಬೆಲ್ಲನ ಆ್ಯಡ್ ಮಾಡ್ಕೊತಾ ಇದ್ದೀನಿ, ಸುಮಾರು 1 ಸ್ಪೂನ್. ಇಷ್ಟೇ, ಎಲ್ಲ ಇಂಗ್ರೀಡಿಯೆಂಟ್ಸ್ ರೆಡಿ ಇದೆ. ಇದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡಿ, ಕೈನಲ್ಲೇ ಚೆನ್ನಾಗಿ ಸ್ಮ್ಯಾಶ್ ಮಾಡಿ ಒಂದು ಉಂಡೆ ರೀತಿ ಮಾಡ್ಬೋದು. ಇದರಲ್ಲಿ ಬೆಲ್ಲ ಮತ್ತು ಬಾಳೆಹಣ್ಣು ಎರಡೂ ಸ್ವೀಟ್ನಿಂಗ್ ಏಜೆಂಟ್ ಆಗಿರೋದ್ರಿಂದ ಇದಕ್ಕೆ ಸಕ್ಕರೆ ಅಥವಾ ಬೇರೆ ಯಾವ ಸ್ವೀಟ್ನರ್ ಅವಶ್ಯಕತೆ ಇರೋದಿಲ್ಲ. ಸಿಂಪಲ್ಲಾಗಿ ನಾವು ಉರಿ ಹಿಟ್ಟಿನ ಪೌಡರ್ನ ರೆಡಿ ಮಾಡಿ ನೀಟಾಗಿ ಇಟ್ಕೊಂಡ್ಬಿಟ್ರೆ ದಿನ ರಾತ್ರಿ ಆ ಪುಡಿನ ಸೇರಿಸಿ ಆ ಮಿಶ್ರಣಕ್ಕೆ ಬಾಳೆಹಣ್ಣು ಬೆಲ್ಲನ ಒಂದು ಹದಕ್ಕೆ ತಂದು ಉಂಡೆ ಮಾಡಿ ಮಕ್ಕಳಿಗೆ ಈಸಿಯಾಗಿ ವಿತಿನ್ 5 ಮಿನಿಟ್ಸಲ್ಲಿ ಮಾಡಿ ಕೊಟ್ಬಿಡ್ಬೋದು. ನೋಡಿ, ರಾಗಿ ಹುರಿ ಹಿಟ್ಟಿನ ಉಂಡೆ ರೆಡಿ ಆಯಿತು. ಚಿಕ್ಕ ಚಿಕ್ಕ ಲಡ್ಡು ಗಾತ್ರದಲ್ಲಿ ಮಾಡಿ ಹೀಗೆ ಲಡ್ಡು ಗಾತ್ರದಲ್ಲಿ ಮಾಡಿ ಉರಿ ಹಿಟ್ಟಿನ ಉಂಡೆನ ಕೇವಲ 3 ನಿಮಿಷದಲ್ಲಿ ತಯಾರಿಸಿ ಕೊಟ್ಬಿಡ್ಬೋದು. ಮಕ್ಕಳು ಖುಷಿಯಾಗಿ ಆಟ ಆಡುವಂಥ ಸಮಯದಲ್ಲಿ ಚಾಕ್ಲೇಟ್ ಬೇಕು, ಸ್ವೀಟ್ ಬೇಕು ಅಂತ ಅಂದಾಗ ವಿತಿನ್ 2 to 3 ಮಿನಿಟ್ಸಲ್ಲೇ ಮಾಡುವಂಥ ಈಸಿಯಾಗಿರುವಂಥ ರಾಗಿ ಹುರಿ ಹಿಟ್ಟಿನ ರೆಸಿಪಿ ಇದು. ನಾವು ಚಿಕ್ಕ ಮಕ್ಕಳಲ್ಲಿದ್ದಾಗ ಕೂಡ ಇದೇ ರಾಗಿ ಹುರಿ ಹಿಟ್ಟನ್ನು ಕೊಟ್ಟು ನಮ್ಮನ್ನೆಲ್ಲ ಸಾಕೊಂಡು ಬಂದರು. ಅದೇ ರೀತಿ ನಮ್ಮ ಮಕ್ಕಳಿಗೂ ಈ ಹೆರಿಟೇಜ್ ಫುಡ್ನ ನಾವು ಟ್ರಾನ್ಸ್ಫರ್ ಮಾಡಬೇಕು ಅಂತ ಕೇಳ್ಕೊತಾ ಇದೇ ರೀತಿ ಅತ್ಯಂತ ನ್ಯೂಟ್ರಿಷಿಯಸ್ ಆಗಿರುವಂತಹ ಡಯಟ್ನೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ.